77ನೇ ಗಣತಂತ್ರ ಆಗಿ ನಮ್ಮ ದೇಶ 77 ವರ್ಷ ಗತಿಸಿದೆ. ಈ ಸುಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಎಲ್ಲರೂ ನೆಮ್ಮದಿಯಿಂದ ಈ ವರ್ಷ ಜೀವನ ಮಾಡೋಂಗಾಗಲಿ. ಬೆಂಗಳೂರು ಜಲಮಂಡಳಿನೂ ಕೂಡ ಬರ್ತಕ್ಕಂಥ ಹಲವಾರು ಸಮ್ಮರ್ ಬರ್ತಾಯಿದೆ. ಈ ಸಮ್ಮರ್ ಕ್ರೈಸಿಸ್ಸು ಮತ್ತು ಇನ್ನೂ ಹಲವಾರು ಯೋಜನೆಗಳು ನಮ್ಮ ಮುಂದೆ ಬಾಕಿ ಇದೆ. ಅವನ್ನೆಲ್ಲ ನಾವು ಯಶಸ್ವಿಯಾಗಿ ಕೈಗೊಳ್ಳಲು ಒಂದು ಒಳ್ಳೆಯ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂಥೇಳಿ ಈ ಸುಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಲು ಇಷ್ಟಪಡ್ತೇನೆ. ಸರ್, ಮುಖ್ಯವಾಗಿ ಅನಾವಶ್ಯಕವಾಗಿ ನೀರನ್ನ ವೇಸ್ಟ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಅನಾವಶ್ಯಕವಾಗಿ ನಾವು ಹಿಂದಿನ ಸಮ್ಮರಲ್ಲಿ 2024ನೇ ಸಮ್ಮರಲ್ಲೇ ನಾವು ಸಾಕಷ್ಟು ಈ ರೀತಿ ಆಗಬಾರ್ದು ಅಂಥೇಳಿ ಪಂಚಸೂತ್ರಗಳನ್ನು ಮಾಡಿ ಇದೆಲ್ಲ ಸಾಕಷ್ಟು ಕಾರ್ಯಕ್ರಮ ತೊಗೊಂಡಿದ್ದೀವಿ. ಈಗ ಪೆನಾಲ್ಟೀಸ್ ಹಾಕಿದ್ದೀವಿ. ಆಮೇಲೆ ಇದಕ್ಕೆ ನಾವು ಟ್ಯಾಪ್ಸ್ಗಳಿಗೆಲ್ಲ ಇದನ್ನು ಅಳವಡಿಸಿದ್ದೀವಿ. ಆಮೇಲೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ. ಈ ಸಲ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ಸಂಚಾರಿ ಕಾವೇರಿ ಮಾಡಿದ್ದೀವಿ, ಸಾರ್ವಜನಿಕರಿಗೆ ಮನೆ ಬಾಗಿಲಿಗೆ ನೀರು ಕೊಡೋಕ್ಕೆ ಅಂತ. ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಈ ವರ್ಷವೂ ಕೂಡ ನಮ್ಮ ಮಾನ್ಯ ಅಧ್ಯಕ್ಷರ ಒಂದು ಇದರಲ್ಲಿ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಾವು ಈ ಬೇಸಿಗೆ ಮತ್ತು ಬರ್ತಕ್ಕಂಥ ಎಲ್ಲ ಇವನ್ನ ನಾವು ನಿಭಾಯಿಸಲು ಸಿದ್ಧರಾಗಿದ್ದೇವೆ. ಸೊ ಜೊತೆಗೆ ಮಳೆ ನೀರನ್ನ ಸಂಗ್ರಹಣೆ ಮಾಡೋದಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗು ಕೆಲವರು ತಾತ್ಸಾರ ಮಾಡ್ತಿದ್ದಾರೆ. ಸೊ ಅಂಥವ್ರಿಗೆ ಒಂದು ಮೆಸೇಜ್. ಇಲ್ಲ, ಮಳೆ ನೀರು ಕೊಯ್ಲು ಪದ್ಧತಿ ನಾವು 2013ರಲ್ಲೇ ಮ್ಯಾಂಡೇಟ್ರಿ ಮಾಡಿದ್ದೀವಿ. 60-40 ಸೈಟ್ ಮೇಲೆ ಇರ್ತಕ್ಕಂಥ ಎಲ್ಲ ಮನೆಯವರು ಕಂಪಲ್ಸರಿಯಾಗಿ ಮಾಡಬೇಕು ಅಂಥೇಳಿ ಸರ್ಕಾರಿ ಆದೇಶನ ಇದೆ. ಅದು ಯಾರು ಮಾಡಿಲ್ಲ ಅವ್ರಿಗೆ ನಾವು ಪೆನಾಲ್ಟಿ ಇಂಪೋಸ್ ಮಾಡ್ತಾಯಿದ್ದೀವಿ. ಆಮೇಲೆ ಹೊಸ ಕನ್ಸ್ಟ್ರಕ್ಷನ್ ಯಾವುದೇ ನಿವೇಶನ ಇದ್ದರೂ ಹೊಸ ಕನ್ಸ್ಟ್ರಕ್ಷನ್ ಮಾಡುವಾಗ ಅವರು ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಮ್ಯಾಂಡೇಟರಿ ಮಾಡಿದ್ದೀವಿ. ಈವನ್ BBMP GB ಕೂಡ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸ್ಕೊಂಡಾಗ ಕಂಡೀಷನ್ ಮೇಲೇ ನಕ್ಷೆಗಳನ್ನು ಸಹ ಮಂಜೂರು ಮಾಡ್ತಿದ್ದಾರೆ. ಇದರಿಂದ ಇನ್ನು ಮುಂದೆ ನಾವು ಇನ್ನೂ ಎಫೆಕ್ಟಿವ್ ಆಗಿ ಅದನ್ನು ನಾವು ಕಾರ್ಯಕ್ರಮನ ಕೈಗೊಳ್ಳುತ್ತೀವಿ. ಬೇಸಿಗೆಯಲ್ಲಿ ಸಾಕಷ್ಟು ನೀರು ಇದೆ. ಈ ಸರಿ ಕಾವೇರಿಯಲ್ಲಿ ನೀರಿನ ಸಂಗ್ರಹಕ್ಕೆ ಕಡಿಮೆ ಏನಿಲ್ಲ. ಆದರೂ ನಾವು ಬೋರ್ವೆಲ್ ವಾಟ್ರು ಕೂಡ ನೋಡಬೇಕಾಗತ್ತೆ. ಕೊಳವೆ ಬಾವಿ ನೀರಿನ ಒಂದು ಅದರದ ಉಪಯುಕ್ತತೆ, ಅದು ಯಾವ ರೀತಿ ಇದಾಗುತ್ತೆ ಅನ್ನೋದು ನೋಡಿಕೊಂಡು ನಮ್ಮ ಕಾರ್ಯಕ್ರಮಗಳ ಪ್ರಕಾರ ನಾವು ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುವುದರ ಮೂಲಕ ಇರೋ ನೀರನ್ನು ಅತ್ಯಂತ ಸಮರ್ಪಕವಾಗಿ ಬಳಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ.